5 ವರ್ಷಗಳ ಗಾಢ ಪ್ರೀತಿ ಬ್ರೇಕಪ್ ಆಗಿದ್ದೇಕೆ? ಕಾರಲ್ಲೇ ಹುಡುಗಿಯ ಕೊಲೆಗೆ ಯತ್ನ, ಬ್ಲಾಸ್ಟ್ ಮಾಡಿಕೊಂಡು ಸತ್ತ ಪ್ರೇಮಿ. ಬೆಂಗಳೂರಿಗೆ ತಂದಿದ್ದ ನಾಡಬಾಂಬ್, ಏನಂತಾರೆ ನಾಗೇಂದ್ರನ ಅಪ್ಪ. ಲವ್ ಫೇಲ್, ಪ್ರೇಮಿ ಬ್ಲಾಸ್ಟ್ ಸ್ಟೋರಿ. ಬೇಕಂತಾನೆ ಬಾಂಬನ್ನು ಸುರಿಸಿ ಈ ಥರ ಮಾಡಿದ್ದಾನೆ. ತುಮಕೂರು ಬಳಿ ಪಾಗಲ್ ಪ್ರೇಮಿ ಆತ್ಮಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾರ್ನಲ್ಲಿನೇ ನಾಡಬಾಂಬ್ ಬ್ಲಾಸ್ಟ್ ಮಾಡಿಕೊಂಡು ಈತ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ. ನಿನ್ನೆ ಸರಿಸುಮಾರು ಮಧ್ಯಾಹ್ನದ ಹೊತ್ತಿಗೆ ಆತ್ಮಹತ್ಯೆಗೂ ಮುನ್ನ ಪ್ರೇಮಿಗೆ ಚಾಕುವಿನಿಂದ ಕೂಡ ಈತ ಇರಿದಿದ್ದ. ರಮ್ಯಾಗೆ ಕಳೆದ 6 ವರ್ಷಗಳಿಂದ ಪರಸ್ಪರವಾಗಿ ಪ್ರೀತಿ ಮಾಡ್ತಾ ಇದ್ರು ಈ ನಾಗೇಂದ್ರ ಮತ್ತು ರಮ್ಯಾ. ಆತ್ಮಹತ್ಯೆ ಮಾಡೋಕ್ಕಿಂತ ಮೊದಲಿಗೆ ಚಾಕುವಿನಿಂದ ಆಕೆಯ ತಲೆಗೆ ಮತ್ತು ಕೈಗೆ ಚುಚ್ಚಿದ್ದ. ಅಂಕೋಲಾದ ನಾಗೇಂದ್ರ ಗೌಡ ಮನೆಯಲ್ಲಿ ಶೋಧ ನಡೆಸಲಾಗ್ತಾ ಇದೆ. ನಾಡಬಾಂಬ್ ಹುಡುಕಾಡಿದೆ, ಬಾಂಬ್ ನಿಷ್ಕ್ರಿಯ ದಳ ಅಂಕೋಲಾದ ರಾಮನಬೈಲು ಗ್ರಾಮದಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಕಾರಣ ಈತ ತೆಗೆದುಕೊಂಡು ಬಂದಿದ್ದು ನಾಡಬಾಂಬ್. ರಮ್ಯಾ ಹತ್ಯೆಗಾಗಿ ಊರಿನಿಂದಲೇ ನಾಡಬಾಂಬ್ ತಂದಿದ್ದ. ಬ್ಯಾಗ್ನಲ್ಲಿ ಚಾಕು ಇಟ್ಕೊಂಡು ನಾಗೇಂದ್ರ ಬಂದಿದ್ದ. ಒಂದು ಬಾಂಬ್ ಮತ್ತು ಚಾಕು ಸಮೇತವಾಗಿ ಈತ ಬಂದಿದ್ದ. ಬೆಂಗಳೂರಿಗೆ ಅದನ್ನ ಬ್ಯಾಗ್ನಲ್ಲಿ ತೆಗೆದುಕೊಂಡು ಬಂದಿದ್ದ, ಚಾಕು ಮತ್ತು ನಾಡಬಾಂಬ್. ಬೆಂಗಳೂರಿಗೆ ಬರೋ ಮುನ್ನ ಹೋಟೆಲ್ಗೆ ಭೇಟಿ ಕೊಟ್ಟಿದ್ದಾನೆ. ತನ್ನ ಊರಲ್ಲಿ ಆಶ್ವಾಸ್ ಹೋಟೆಲ್ಗೆ ಹೋಗಿದ್ದ ಈ ನಾಗೇಂದ್ರ. ಬೆಂಗಳೂರಿಗೆ ಬರೋಕ್ಕಿಂತ ಮೊದಲಿಗೆ, ಅಂದ್ರೆ ಅವತ್ತಿನ ದಿನ ಅಂತಾನೆ ಕಾಣಿಸುತ್ತೆ, ಊಟ ಪಾರ್ಸಲ್ ಮಾಡಿಕೊಂಡು ಬಂದಿದ್ದ. ಊಟ ಪಾರ್ಸಲ್ ಮಾಡಿಕೊಳ್ತಾ ಇರುವಂತಹ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ಇದೇ ದೃಶ್ಯ ನಮ್ಮ ಸ್ಕ್ರೀನ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಇದು ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಆತ ಹೋಟೆಲ್ಗೆ ಹೋಗಿ ಹೋಟೆಲ್ನಲ್ಲಿ ಪಾರ್ಸಲ್ ತೆಗೆದುಕೊಳ್ತಾ ಇದ್ದಂತಹ ಸಂದರ್ಭದ ದೃಶ್ಯ ನೋಡ್ತಾ ಇದ್ವಿ. ಫೋನ್ನಲ್ಲಿ ಯಾರ ಜೊತೆ ಮಾತನಾಡ್ತಾ ಇದ್ದಾನೆ, ಮಾರ್ಕ್ ಮಾಡಿ ನಾವು ತೋರಿಸ್ತಾ ಇದ್ದೀವಿ. ಆತ ಓಡಾಡ್ತಾ ಇರುವಂಥ ದೃಶ್ಯ ಇದು. ಬ್ಯಾಗ್ ಹಾಕೊಂಡಿದ್ದಾನೆ, ಆ ಬ್ಯಾಗ್ನಲ್ಲಿ ನಾಡಬಾಂಬ್ ಇತ್ತು. ಈ ಸಂದರ್ಭದಲ್ಲಿ ಚಾಕು ಕೂಡ ಒಂದಿತ್ತು. ಅಂಕೋಲಾದಿಂದ ಈತ ಹೊರಟಿದ್ದು ಬೆಂಗಳೂರಿಗೆ. ಆ ಸಂದರ್ಭದಲ್ಲಿ ಅಂಕೋಲಾದ ಒಂದು ಹೋಟೆಲ್ನಲ್ಲಿ ಊಟ ಪಾರ್ಸಲ್ ತೆಗೆದುಕೊಳ್ಳೋದು, ಆ ದೃಶ್ಯ ಇದು CCTVಯಲ್ಲಿ ಕ್ಯಾಪ್ಚರ್ ಆಗಿದೆ. ಆತ ಹಾಕಿಕೊಂಡಿರುವಂತಹ ಬ್ಯಾಗ್ನಲ್ಲಿ ಈಗ ನಾಡಬಾಂಬ್ ಕೂಡ ಇದೆ. ಸೊ ಅದನ್ನ ಊರಿಂದಾನೇ ತೆಗೆದುಕೊಂಡು ಬಂದಿರುವಂತಹ ಪ್ರಾಥಮಿಕ ಮಾಹಿತಿಗಳು ಈಗಾಗಲೇ ಲಭ್ಯ ಕೂಡ ಆಗಿದೆ. ನಿನ್ನೆ ಬೆಳಿಗ್ಗೆ ರಮ್ಯಾಳ ಮನೆಗೆ ಹೋಗಿದ್ದ ನಾಗೇಂದ್ರ. ಜಯನಗರದಲ್ಲಿ ಇದ್ದಂತೂ ರಮ್ಯಾ, ಜಯನಗರದ ಆಕೆ ಇದ್ದಂತ ರೂಮ್ಗೆ ಹೋಗಿದ್ದ ನಾಗೇಂದ್ರ ಹೋಗಿದ್ದಂತ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಆ ರೂಮ್ನಿಂದಾನೇ ಆಕೆಯನ್ನ ಬಲವಂತವಾಗಿ ಈತ ಕರೆದುಕೊಂಡು ಬಂದಿದ್ದ. ಇದು ಆಕೆ ರೂಮ್ಗೆ ಬಂದಂತಹ ಸಂದರ್ಭದ CCTV ದೃಶ್ಯವನ್ನ ನೋಡ್ತಾ ಇದ್ವಿ. ಅದೇ ಬ್ಯಾಗ್ ಸಮೇತವಾಗಿ ಈತ ಇಲ್ಲೂ ಕೂಡ ಬಂದಿರುವ ಆ ಮನೆ ಪಕ್ಕದಲ್ಲಿರುವಂತಹ CCTV ದೃಶ್ಯದಲ್ಲಿ ಇದು ಕ್ಯಾಪ್ಚರ್ ಆಗಿದೆ. ಮನೆಗೆ ಹೋಗಿ ಆಕೆಯನ್ನ ಎಳೆದುಕೊಂಡು ಬರ್ತಾನೆ. ಬೆಳಗ್ಗೆ 7 ಗಂಟೆ ಸುಮಾರಿಗೆ, ನಿನ್ನೆ ಬೆಳಗ್ಗೆ 7 ಗಂಟೆ ಸುಮಾರಿಗೆ ಈತ ರಮ್ಯಾಳನ್ನ ಕರೆದುಕೊಂಡು ಬರೋದಕ್ಕೆ ಜಯನಗರದ ಆಕೆ ವಾಸವಿದ್ದಂತ ಮನೆಗೆ ಬಂದಂತಹ ದೃಶ್ಯ ಇದು. ನಿನ್ನೆ ಬೆಳಗ್ಗೆ ರಮ್ಯಾಳ ಮನೆಗೆ ಹೋಗಿದ್ದ ಮೃತ ನಾಗೇಂದ್ರನ ತಂದೆ ತಿಮ್ಮಪ್ಪಗೌಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ರಮ್ಯಾಳ ಜೊತೆಗೆ ಮಗನ ಲವ್ ಬ್ರೇಕಪ್ ಆಗಿತ್ತು ಅಂತ ಅವರು ಕೂಡ ಹೇಳಿದ್ದಾರೆ. ನನ್ನ ಮಗ ಮತ್ತೆ ಅಂದ್ರೆ ಬ್ರೇಕಪ್ ಆದ್ಮೇಲೆ ಆ ರಮ್ಯಾಳ ಸಹವಾಸಕ್ಕೆ ಹೋಗಿರಲಿಲ್ಲ ಅಂತ ಹೇಳಿದ. ಈಗ ಏಕಾಏಕಿ ಮಗ ಸತ್ತು ಹೋಗಿದ್ದಾನೆ, ನನ್ನ ಮಗನ ಸಾವನ್ನ ನಂಬೋಕೆ ಆಗ್ತಾ ಇಲ್ಲ ನಂಗೆ ಅಂತ ನಾಗೇಂದ್ರ ಅವರ ತಂದೆ ಹೇಳಿದ್ದ. ತಿಮ್ಮಪ್ಪಗೌಡ, ನಾಗೇಂದ್ರ ಅವರ ತಂದೆ ತಿಮ್ಮಪ್ಪಗೌಡ ಈ ಬಗ್ಗೆ ಮಾತಾಡಿದ್ದಾರೆ. ಬ್ರೇಕಪ್ ಆಗಿತ್ತು ಇಬ್ಬರ ಮಧ್ಯದಲ್ಲಿ. ಇದಾದ ನಂತರದಲ್ಲಿ ನನ್ನ ಮಗ ನಾಗೇಂದ್ರ ರಮ್ಯಾಳ ಸಹವಾಸಕ್ಕೆ ಹೋಗಿರಲಿಲ್ಲ, ಆದ್ರೆ ಸಾವಾಗಿರೋದು ನಂಬೋಕಾಗ್ತಿಲ್ಲ ಅಂತ ಹೇಳಿದ್ದಾರೆ. ಏನು ಹೇಳ್ತಿಲ್ಲ, ಪಾನ್ ಕಾರ್ಡ್ ಕೆಲ್ಸಕ್ಕೆ ಹೋಗ್ತೀನಲ್ಲ, ಗಾಡಿಗೆ ಹೋಗ್ತೀನಲ್ಲ, ಟಿಪ್ ಕಾರ್ಡ್ ಅದು ಆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಕೊಂಡೆ, ನಾವು ತಳ್ಕೊಂಡೆ. ಎಲ್ಲೋಗ್ತೀಯ, ಕೆಲ್ಸಕ್ಕೆ ಹೋಗ್ತೀನಿ ಅಂತ್ಯ, ನಾವು ಏನಂತ ತಳಿಬೇಕಾ? ಈಗ ನಾ ಹೇಳ್ಬೇಕು, ನಾ ಕೆಲ್ಸಕ್ಕೆ ಹೋಗ್ತೀನಿ ಅಂತೀನಿ, ಅಂಗಡಿ ಕಲೆ ಕೂತ್ಕೊ ಬರ್ತೀನ, ಏನು ನಂಗೆ ಅಂತ ಗೊತ್ತಾಗ್ತೀಯ? ಇಲ್ಲಿದ್ದವ್ರಿಗೆ ಏನು ಗೊತ್ತಾಗ್ತಿ?
ಹಿಂಗಾಯ್ತು ನಮ್ಮ ಕತೆ. ಮೊದಲೊಂದು ತಿರ್ಗ ಅವ್ರ ತಾನು ಮದುವೆ ಆಯ್ತು ಅಂತ ಹೇಳ್ತಾ ಅಥವಾ ಏನಂತ ಹೇಳ್ಕ ನಂಗೆ ಗೊತ್ತಿಲ್ಲ. ಒಟ್ಟರೆ ಅವ್ರ ತಾಯಿ ಅಪ್ಪೆಲ್ಲವ ಮತ್ತು ನಾಗೇಂದ್ರ ಬಿಟ್ಬಿಡು ಮತ್ತು ಅದರ ಇದು ಮಾಡಬೇಡ ಅಂಥೇಳಿ ಅವರು ಸುದ್ದಿ ಎಲ್ಲ ಹೇಳುತ್ತಾನೆ. ನಾವು ಹೇಳಾಗಿದ್ದು ಮತ್ತು ನೀವು ಅದ್ರ ಸುದ್ದಿಗೆ ಹೋಗ್ಬೇಡ ಮತ್ತು ಬಿಟ್ಬಿಡು ಮತ್ತು ನೀನು ಯಾವ್ದು ಬೇರೆ ಯಾವುದಾದ್ರು ಮದುವೆ ಅನ್ನೋಕು ಅಂತೆಲ್ಲ ಹೇಳಾಗಿದ್ದು ನಾವು. ಅದ್ರ ಮೇಲೆ ಮತ್ತು ಅದ್ರ ಮೇಲೆ ಸುದ್ದಿಗೆ ಹೋಗಿಲ್ಲ. ಈಗ ಸುಮಾರು ಒಂದು 4-5 ವರ್ಷ ಆಯ್ತೇನು, ಒಂದು 2-3-4 ವರ್ಷ ಯಾರು ಆಗಿರೋದು. ಅದ್ರ ಮೇಲೆ ಮತ್ತು ಇನ್ನೂವರೆಗೂ ಯಾವ ರಗಳೆ ಇದ್ದದ್ದಲ್ಲ. ಅವ್ರ ಮನೆಗೆ ಹೋಗೋದು ಮತ್ತು ಅವ್ರಿಗೇನಾದ್ರು ಇದು ಮಾಡೋದು ಎಂತ ಮಾಡೋದು ಇಲ್ಲ. ಈಗ ಹೆಂಗೆ ಪಟೇಲ್ನೇ ಇದು ಹಿಂಗಾಯಿತು ಅಂತೇಳಿ ನಮಗೆ ಏನೂ ಅದ್ರ ಬಗ್ಗೆ ಇದು ಆಗಲಿಲ್ಲ. ಇದು ಯಾವ ಮಕ್ಕಳು ಎಲ್ಲೆಲ್ಲೆಲ್ಲ ತಿರುಗಾಡಿದ್ರು ಏನೂ ಮತ್ತು ಬೇರೆದು ಏನೂ ಲಪಡ ಇಲ್ಲ, ಎಂಥದ್ದು ಮಾಡಿದ್ನಲ್ಲ. ಈ ಹಂಗಾದದ್ದು ಫಸ್ಟ್ ಒಂಚರಿಗೆ ಅದ್ರ ಮೇಲೆ ಮತ್ತೆ ಸುದ್ದಿಗೆ ಹೋದ್ವನಲ್ಲ ನಾವು. ಇದೇ ಕೊನೆಯಿದೆ ಈ ದಿವಸ. ಮತ್ತೊಂದು ಕಡೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ರಮ್ಯಾಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಪೊಲೀಸರು ಇವತ್ತು ರಮ್ಯಾಳ ಹೇಳಿಕೆಯನ್ನ ಪಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಆಕೆ ರಿಕವರಿ ಆಗ್ತಾ ಇರುವಂತದ್ದು. ಸೊ ಹಾಗಾಗಿ ಇವತ್ತು ಆಕೆಯನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಪ್ರಾಥಮಿಕ ಹೇಳಿಕೆಯನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಡಾಕ್ಟರ್ ಪರ್ಮಿಷನ್ ಕೊಟ್ರೆ ಇವತ್ತೇ ರಮ್ಯಾಳನ್ನ ವಿಚಾರಣೆಗೆ ಕೂಡ ಒಳಪಡಿಸಲಾಗುತ್ತೆ. ಕಾರ್ನಲ್ಲಿ ಏನಾಯ್ತು, ನಾಡ ಬಾಂಬ್ ಬ್ಲಾಸ್ಟ್ ಆಗಿದ್ದು ಹೇಗೆ, ಹಾಗೆ ಲವ್ ವಿಚಾರದ ಬಗ್ಗೆ ಪೊಲೀಸರು ವಿಚಾರಣೆಯನ್ನ ಮಾಡಲಿದ್ದಾರೆ. ಈಕೆ ನಂಬರನ್ನು ಬ್ಲಾಕ್ ಮಾಡಿದ್ಲು, ನಾಗೇಂದ್ರನ ನಂಬರನ್ನು. ಆತ ಕಿರಿಕಿರಿ ಮಾಡ್ತಾ ಇದ್ದಂತೆ ಇತ್ತೀಚೆಗೆ. ಸೊ ಹಾಗಾಗಿ ಆ ಕಿರಿಕಿರಿಯಿಂದ ಬೇಸತ್ತು ನಂಬರನ್ನು ಬ್ಲಾಕ್ ಮಾಡಿದ್ಲು ಅನ್ನುವಂಥ ವಿಚಾರ ಈಗಾಗಲೇ ಗೊತ್ತಾಗಿದೆ. ಸೊ ಹಾಗಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ರಮ್ಯಾಳಿಂದ ಹೇಳಿಕೆಯನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಕೊಲ್ಲುವಂಥ ಮಟ್ಟಕ್ಕೆ ಈತ ಯಾಕೆ ಹೋದ, ಅದಾದ ನಂತರದಲ್ಲಿ ಸೂಸೈಡನ್ನು ಮಾಡಿಕೊಂಡಿರುವಂಥದ್ದು, ಆತನ ಮನಸ್ಥಿತಿ ಏನಾಗಿತ್ತು, ಆಮೇಲೆ ಬೆಂಗಳೂರಿಂದ ಇಲ್ಲಿವರೆಗೂ ತುಮಕೂರುವರೆಗೂ ಅಂದರೆ ಕಾರ್ ಬ್ಲಾಸ್ಟ್ ಆಗೋವರೆಗೂ ಆದಂತಹ ಘಟನೆ ಏನು, ಕಾರ್ನಲ್ಲಿ ಏನೇನು ಜಗಳ ಆಯಿತು, ಏನೇನು ಮಾತುಕತೆ ಆಯಿತು, ಏನಂತ ಬೆದರಿಸಿದ್ದ. ಸೊ ಹಾಗಾಗಿ ಎಲ್ಲ ವಿಚಾರಗಳು ಕೂಡ ಗೊತ್ತಾಗಬೇಕಾಗುತ್ತೆ. ಅವರ ತಂದೆ ಈಗ ಮಾತನಾಡ್ತಾ ಇದ್ರು, ನನ್ನ ಮಗ ಯಾವುದೇ ಕಾರಣಕ್ಕೂ ಆಕೆ ತಂಟೆಗೆ ಹೋಗಿರಲಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ರಮ್ಯಾಳ ಹೇಳಿಕೆಯನ್ನು ಇವತ್ತು ಪಡೆಯುವಂಥ ಸಾಧ್ಯತೆ ಕೂಡ ಇದೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ಮತ್ತು ಮುನಿರಾಜು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದರ್ಶನ್ ನಾಯಕ್, ಈಗ ನಾಗೇಂದ್ರ ಅವರ ತಂದೆ ಮಾತಾಡಿದ್ರು ಅಲ್ಲಿ ಅಂಕೋಲಾದಲ್ಲಿ. ಅವ್ರು ಹೇಳೋ ಪ್ರಕಾರ ಯಾವುದೇ ಲಪಡ ಇರಲಿಲ್ಲ. ಅಂದ್ರೆ ನನ್ನ ಮಗ ತುಂಬಾ ಸಾದಾ ಸೀದಾ ಆದಂತಹ ವ್ಯಕ್ತಿ, ಈ ಇಬ್ಬರ ಮಧ್ಯದಲ್ಲಿ ಲವ್ ಇದ್ದಿದ್ದು ನಿಜ, ಬಟ್ ಬ್ರೇಕಪ್ ಆಗಿತ್ತು, ತಂಟೆಗೆ ಹೋಗಿರ್ಲಿಲ್ಲ ಆಕೆ ತಂಟೆಗೆ ಅಂತ. ಸೊ ಬಟ್ ಇದರ ಹಿನ್ನೆಲೆಯಲ್ಲಿ ಏನು ಗೊತ್ತಾಗ್ತಾ ಇದೆ, ಆತನ ಬ್ಯಾಕ್ ಗ್ರೌಂಡ್ ಏನು, ಆಮೇಲೆ ಈ ನಾಡ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಚಿಂಗ್ ಕೂಡ ಆಗಿದೆ. ಈ ನಾಡ ಬಾಂಬ್ ಅವರ ಮನೆಯಲ್ಲಿ ಇಟ್ಕೊಳ್ಳುವಂತ ಸಂಪ್ರದಾಯ ಏನಾದ್ರೂ ಇತ್ತ? ಯಾಕಂದ್ರೆ ಅಲ್ಲಿ ಕಾಡು ಪ್ರಾಣಿಗಳ ಬೇಟೆ ಅದು ಇದು ನಡೀತಾ ಇರುತ್ತೆ. ಸೊ ಹಾಗಾಗಿ ಅರುಣ, ಈ ಘಟನೆ ತುಮಕೂರು ಜಿಲ್ಲೆಯಲ್ಲಿ ನಡೆದು ಕೂಡ ಇದು ಸದ್ದು ಮಾಡ್ತಾ ಇರುವಂತದ್ದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ. ಯಾಕಂದ್ರೆ ಈಗ ನಾಗೇಂದ್ರ ಗೌಡ ಬಾಂಬ್ ಸಿಡಿಸಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇದು ಒಂದು ಭಾಗವಾದ್ರೆ, ಆದ್ರೆ ಆ ಬಾಂಬ್ ಎಲ್ಲಿ ತಯಾರಿಕೆ ಆಗ್ತಾ ಇತ್ತು, ಆ ಬಾಂಬಿನ ಹಿಂದೆ ಎಲ್ಲಿ ಏನು ಸದ್ದು ಮಾಡ್ತಾ ಇತ್ತು, ಅಂದ್ರೆ ಎಲ್ಲಿ ಯಾವ ಕಡೆ ಇದನ್ನ ಕಲೆಕ್ಟ್ ಮಾಡ್ದ ಎನ್ನುವಂತ ಒಂದು ಪ್ರಶ್ನೆ ಈಗ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಎದ್ದಿರುವಂತದ್ದು. ಯಾಕಪ್ಪ ಅಂದ್ರೆ ಇದು ನಾಡ ಬಾಂಬ್ ಅಂಕೋಲಾದಿಂದಲೇ ಕಲೆಕ್ಟ್ ಮಾಡಿ ಬೆಂಗಳೂರಿಗೆ ತೆಗೆದುಕೊಂಡು ಹೋದ್ರೆ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಯಾಕಪ್ಪ ಅಂದ್ರೆ ಇದು ಜನವಸತಿ ಪ್ರದೇಶದಿಂದ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಏನಾದ್ರೂ ಬಸ್ ಅಥವಾ ಟ್ರೈನ್ ನಲ್ಲೋ ಹೋಗ್ತಾ ಇರುವಂತ ಒಂದು ಸಂದರ್ಭದಲ್ಲಿ ಏನಾದ್ರೂ ಸ್ಫೋಟ ಆದ್ರೆ ಇದು ನಿಜಕ್ಕೂ ಒಂದು 10 ಸಾವುಗಳು ಆಗ್ಬಹುದು ಎನ್ನುವಂತ ಒಂದು ಇದಿದೆ. ಯಾಕಂದ್ರೆ ಇದರ ತೀವ್ರತೆ ಅಷ್ಟೊಂದಿರತ್ತೆ. ಅವೆಲ್ಲ ಗೊತ್ತಿದ್ರು ಕೂಡ ಈತ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಿಂದಲೇ, ತಮ್ಮ ಊರಿನಿಂದಲೇ ಇದು ನಾಡ ಬಾಂಬ್ ತೆಗೆದುಕೊಂಡು ಹೋದ್ರ ಎನ್ನುವಂತ ಬಗ್ಗೆ ಈಗ ಪ್ರಶ್ನೆ ಎದ್ದಿರುವಂತದ್ದು. ಈಗಾಗಲೇ ಈ ಘಟನೆ ಗೊತ್ತಾಗ್ತಿದ್ದಂತೆ ತುಮಕೂರಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬಾಂಬ್ ನಿಷ್ಕ್ರಿಯ ದಳದ ತಂಡದಿಂದ ಈಗ ನಾಗೇಂದ್ರ ಗೌಡ ಅವರ ಮನೆಯನ್ನ ಪರಿಶೀಲನೆ ಮಾಡಲಾಗಿದೆ. SP ದೀಪನ್ ಅವರ ಮಾರ್ಗದರ್ಶನದಲ್ಲಿ ಕೇವಲ ನಾಗೇಂದ್ರ ಮನೆಯ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಪ್ರದೇಶವನ್ನ ಕೂಡ ಬಾಂಬ್ ನಿಷ್ಕ್ರಿಯ ದಳದ ತಂಡದಿಂದ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಯಾಕಪ್ಪ ಅಂದ್ರೆ ಈ ಭಾಗದಲ್ಲಿ ಎಲ್ಲಾದ್ರೂ ನಾಡ ಬಾಂಬ್ ತಯಾರಿಕೆ ಮಾಡ್ತಾ ಇದ್ದಾರಾ, ಅಥವಾ ಇದನ್ನ ಬೇರೆ ಬೇರೆ ಜಾಗದಲ್ಲಿ ಅಂದ್ರೆ ಅರಣ್ಯ ಭಾಗದಲ್ಲಿ ಎಲ್ಲಾದ್ರೂ ತಯಾರು ಮಾಡಿ ಸಿದ್ಧ ಮಾಡಿ ಅದನ್ನ ಅಲ್ಲೆಲ್ಲಾರು ಇಡಲಾಗಿದೆಯಾ ಎನ್ನುವಂತ ಬಗ್ಗೆಯೂ ಕೂಡ ಈಗ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಅದರ ಬಗ್ಗೆ ತನಿಖೆಯನ್ನ ಕೈಗೊಂಡಿರುವಂತದ್ದು. ಈ ಬಗ್ಗೆ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಕೂಡ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಇದ್ರ ಬಗ್ಗೆ ತನಿಖೆ ಮುಂದುವರಿಯುತ್ತೆ ಎನ್ನುವಂತ ಬಗ್ಗೆ, ಆ ಬಾಂಬ್ ಎಲ್ಲಿಂದ ಬಂತು ಎನ್ನುವಂತ ಬಗ್ಗೆ ಈಗ ಎಲ್ಲಾ ತನಿಖೆಗಳು ಕೂಡ ಈಗ ಒಂದ್ ಕಡೆ ಬಾಂಬ್ ವಿಚಾರವಾಗಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ತನಿಖೆಯನ್ನ ಕೈಗೊಂಡ್ರೆ, ಇನ್ನೊಂದು ಕಡೆ
ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಇದನ್ನ ತನಿಖೆಯನ್ನ ಕೈಗೊಂಡಿರುವಂತದ್ದು. ಇದು ಒಂದು ಭಾಗ. ಈ ಇವರಿಬ್ಬರ ಪ್ರೇಮ 5 ವರ್ಷದಿಂದ ಈಚೆಗೆ ಇರ್ಲಿಲ್ಲ, ಬ್ರೇಕಪ್ ಆಗಿತ್ತು ಎನ್ನುವಂತಹ ಬಗ್ಗೆ ಆತನ ತಂದೆ ತಿಮ್ಮಪ್ಪ ಗೌಡ ಅವರು ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ತಾನು ಏಕಾಏಕಿಯಾಗಿ ಈ ಇಲ್ಲೇ ಕೆಲಸಕ್ಕೆ ಹೋಗ್ಬರ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಹೋಗಿ ಇಂಥ ಒಂದು ಸಾವನಲ್ಲಿ ಅಂತ್ಯ ಆಗಿದೆ, ಈ ಜೀವನ ನಿಜಕ್ಕೂ ದುಃಖ ತರಿಸ್ತದೆ ಎನ್ನುವಂತ ಬಗ್ಗೆ ಹೇಳ್ತಾ ಇರುವಂತದ್ದು. ಆದ್ರೆ 5 ವರ್ಷದ ಹಿಂದೆ ರಮ್ಯಾಳ ಮುಂದೆ ಜಾತಿ ವಿಚಾರವಾಗಿ, ಅಂದ್ರೆ ರಮ್ಯಾ GSB ಅಂದ್ರೆ ಗೌಡ ಸಾರಸ್ಬ್ರಾಹ್ಮಣ, ಅದೇ ಯುವತ ಹಾಲಕ್ಕಿ ಗೌಡನಾಗಿರ್ತಾನೆ. ಸೊ ಈ ಹಿನ್ನೆಲೆಯಲ್ಲಿ ಜಾತಿ ವಿಚಾರವಾಗಿ ಇವರಿಬ್ಬರ ನಡುವೆ ವೈಮನ್ಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ತಮ್ಮ ಮಗಳನ್ನ ತಾವು ಮದುವೆ ಮಾಡ್ಕೊಡಲ್ಲ ಎನ್ನುವಂತಹ ಬಗ್ಗೆ ಇವರು 5 ವರ್ಷ ಹಿಂದೆ ಹೇಳಿದ್ರು. ಅದಾದ ನಂತರ ಆತ ಅವಳ ಸಹವಾಸಕ್ಕೆ ಹೋಗಿರ್ಲಿಲ್ಲ. ಆದ್ರೆ ಏಕಾಏಕಿ ಈ ರೀತಿ ಘಟನೆ ಆಗಿದೆ, ಇದರಿಂದ ನಮಗೂ ಕೂಡ ಗೊಂದಲ ಇದೆ, ಏನಾಯ್ತು ಎನ್ನುವಂತ ಬಗ್ಗೆ ತುಂಬಾ ದುಃಖ ಆಗ್ತಾ ಇದೆ ಎನ್ನುವಂತ ಬಗ್ಗೆ ಹೇಳ್ತಾ ಇರುವಂತದ್ದು. ಇದು ಆತ್ಮಹತ್ಯೆಗಿಂತಲೂ ಆದ್ರೆ ಬಾಂಬಿನ ವಿಚಾರ ಈಗ ಸದ್ದು ಮಾಡ್ತಾ ಇರುವಂತದ್ದು. ಬಾಂಬ್ ಎಲ್ಲಿ ತಯಾರಾಯ್ತು, ಹೇಗೆ ತಯಾರಾಯ್ತು, ಈತ ಜನವಸತಿ ಪ್ರದೇಶದಿಂದ ಇಂಥ ಒಂದು ನಾಡ ಬಾಂಬ್ ಅನ್ನ ತೆಗೆದುಕೊಳ್ತಾ ಹೋಗ್ತಾ ಅಂದ್ರೆ ಈತನ ಧೈರ್ಯ ಹೇಗಿರ್ಬೇಕು, ಇದರ ಹಿಂದೆ ಯಾರೆಲ್ಲ ಇದ್ದಾರೆ, ಇದು ಎಲ್ಲಿ ಕಲೆಕ್ಟ್ ಮಾಡದ ಎನ್ನುವಂತ ಬಗ್ಗೆ ತನಿಖೆಯನ್ನ ಕೈಗೊಳ್ಳಲಾಗಿದೆ. ಈ ತನಿಖೆಯಿಂದ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕಾಗಿದೆ. ಅರುಣ್. ಓಕೆ ದರ್ಶನ್ ನಾಯ್ಕ್, ಹೋಲ್ಡ್ ಆನ್. ಇನ್ನು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಕೂಡ ಲೈವ್ ನಲ್ಲಿದ್ದಾರೆ. ಮುನಿರಾಜು, ಮಾತಾಡಿಸ್ತೇನೆ. ಒಂದು ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ, ನೋಡೋಣ. ನಾಡಬಾಂಬ್ ಕೇಸ್ನಲ್ಲಿ ಇನ್ನಷ್ಟು ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಕಿಡ್ನಾಪ್ ಬಗ್ಗೆ ದೂರು ಕೊಟ್ಟಿದ್ರು ರಮ್ಯಾ ಸ್ನೇಹಿತೆ. ಈಗಾಗಲೇ ಸಿದ್ದಾಪುರ ಠಾಣೆಗೆ ದೂರನ್ನ ಕೊಟ್ಟಿದ್ದು ರಮ್ಯಾ ಸ್ನೇಹಿತೆ ಕಿಡ್ನಾಪ್ ಆಗಿದೆ ಅಂತ. ಆಕೆಯನ್ನ ಕರೆದುಕೊಂಡು ಹೋದ ತಕ್ಷಣ ನಾಡಬಾಂಬ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ರಮ್ಯಾ ಸ್ನೇಹಿತೆ ಸಿದ್ದಾಪುರ ಠಾಣೆಗೆ ದೂರನ್ನ ಕೊಟ್ಟಿದ್ರು ಕಿಡ್ನಾಪ್ ಆಗಿದೆ ಅಂತ. ಕಾರ್ ನಂಬರ್ ಸಹಾಯದಿಂದ ಊಬರ್ ಸಂಸ್ಥೆ ಸಂಪರ್ಕವನ್ನು ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಊಬರ್ ಡ್ರೈವರ್ಗೆ ಫೋನ್ ಮಾಡಿದ್ರು ಪೊಲೀಸರು. ಕಿಡ್ನಾಪ್ ವಿಚಾರ ಹೇಳ್ತಾ ಇದ್ದಂಗೆ ಆ ಚಾಲಕ ಗಾಬರಿಯಾಗಿದ್ದ. ಹಾಗಾಗಿ ಆಲ್ರೆಡಿ ಪೊಲೀಸ್ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ರು. ಕಾರ್ ನಂಬರ್ ಸಹಾಯವನ್ನ ತೆಗೆದುಕೊಂಡು, ಆ ಕಾರ್ ನಂಬರ್ ಅನ್ನ ಜಾಡು ಹಿಡಿದುಕೊಂಡು ಊಬರ್ ಸಂಸ್ಥೆ ಸಂಪರ್ಕ ಮಾಡಿ ಆ ಡ್ರೈವರ್ ನಂಬರ್ ತೆಗೆದುಕೊಂಡು ಆತನಿಗೆ ಕಾಲ್ ಮಾಡಿದ್ರು ಪೊಲೀಸರು. ಅವ್ರಿಗೆ ಅವರು ಹೇಳ್ತಾರೆ ಕಿಡ್ನಾಪ್ ಆಗಿದೆ ಅಂತ. ಸೊ ವಿಚಾರ ಹೇಳ್ತಾ ಇದ್ದಂಗೆ ಚಾಲಕ ಗಾಬರಿಯಾಗಿದ್ದ. ಕಾರಿನಿಂದ ರಮ್ಯಾಳನ್ನ ಹೊರಗಡೆ ಇಳಿಸ್ತಾನೆ ಕ್ಯಾಬ್ ಡ್ರೈವರ್. ಆವಾಗ ಈ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಪೊಲೀಸರಿಂದ ಕಾಲ್ ಬರ್ತಾ ಇದ್ದಂಗೆ ಇದಾದ ಕೆಲವೇ ಕ್ಷಣಗಳಲ್ಲಿ ನಾಡಬಾಂಬ್ ಸ್ಫೋಟಗೊಳ್ಳುತ್ತೆ ಕಾರಿನಲ್ಲಿ. ಆತ ಡೋರ್ ಅನ್ನ ಲಾಕ್ ಮಾಡಿಕೊಂಡು ಕಾರನ್ನ ಸ್ಫೋಟ ಮಾಡಿಕೊಳ್ತಾನೆ. ಪೊಲೀಸರಿಂದಾಗಿ ಡ್ರೈವರ್ ಹಾಗೂ ರಮ್ಯಾ ಜೀವ ಉಳಿದಿದೆ. ಪೊಲೀಸರ ಸಮಯ ಪ್ರಜ್ಞೆ ಮತ್ತು ಕ್ಯಾಬ್ ಡ್ರೈವರ್ ಆತನ ಸಮಯ ಪ್ರಜ್ಞೆಯಲ್ಲಿ ಮೆಚ್ಚಬೇಕು. ಈ ವಿಚಾರ ಆತನಿಗೆ ಗೊತ್ತಾಗ್ತಾ ಇದ್ದಂಗೆ, ಪೊಲೀಸರು ಕಾಲ್ ಮಾಡಿ ಹೇಳ್ತಾ ಇದ್ದಂಗೆ ಆತ ಅಲರ್ಟ್ ಆಗ್ತಾನೆ. ಕಾರನ್ನ ಸೈಡ್ಗೆ ಹಾಕ್ತಾನೆ. ರಮ್ಯಾಳನ್ನ ಬಚಾವ್ ಮಾಡೋಕೆ ಮೊದಲಿಗೆ ಆತ ನೋಡಿದ್ದು. ಆತ ಕೆಳಗಿಳಿದ ತಕ್ಷಣನೇ ಆಲ್ರೆಡಿ ಇದು ಗಲಾಟೆ ಆಗ್ತಾ ಇರುತ್ತೆ ಕಾರಲ್ಲಿ. ಆಕೆಯನ್ನ ಕೆಳಗಿಳಿಸೋದಕ್ಕೆ ಆತ ಪ್ರಯತ್ನ ಪಟ್ಟು ಅಷ್ಟರಲ್ಲಾಗ್ಲೇ ಆಕೆ ತಲೆಗೆ ಈತ ಚಾಕುವಿನಿಂದ ಇರಿದಿದ್ದಾನೆ. ಕೈಗೆ ಚಾಕುವಿನಿಂದ ಗಾಯ ಮಾಡಿದ್ದ ನಾಗೇಂದ್ರ. ಆದರೂ ಅದೃಷ್ಟದಿಂದ ಪ್ರಾಣಾಪಾಯದಿಂದ ಇಬ್ರು ಪಾರಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಲೈವ್ ನಲ್ಲಿದ್ದಾರೆ. ಮುನಿರಾಜು, ಪೊಲೀಸರ ಸಮಯ ಪ್ರಜ್ಞೆ ಒಂದು ಕಡೆ, ಮತ್ತೊಂದು ಕಡೆ ಕ್ಯಾಬ್ ಡ್ರೈವರ್ ಸಮಯ ಪ್ರಜ್ಞೆಯನ್ನು ಕೂಡ ನಾವು ಮೆಚ್ಚಬೇಕು. ಇಮಿಡಿಯೇಟ್ ಆಗಿ ಇವರು ಕಾರ್ಯಪ್ರವೃತ್ತರಾಗಿರೋದು ಇವರಿಬ್ಬರ ಜೀವ ಉಳಿಯೋದಕ್ಕೆ ಕಾರಣ. ಸಿದ್ದಾಪುರ ಪೊಲೀಸ್ ಠಾಣೆಗೆ ರಮ್ಯಾ ಸ್ನೇಹಿತ ಒಂದು ದೂರನ್ನು ಕೊಡ್ತಾರೆ. ಕೂಡಲೇ ಪೊಲೀಸರು ಆತ ಏನು ಕ್ಯಾಬ್ ಏನಿದ್ದ ಒಂದು ಕ್ಯಾಬ್ನ ನಂಬರ್ ಅನ್ನ ಪರಿಶೀಲನೆ ಮಾಡಿ ಊಬರ್ ಸಂಸ್ಥೆಗೆ ಒಂದು ಮಾಹಿತಿಯನ್ನು ಕೂಡ ಕೇಳ್ತಾರೆ. ಅವರಿಂದ ಒಂದು ಚಾಲಕನ ಒಂದು ಫೋನ್ ನಂಬರ್ ಅನ್ನ ಪಡ್ಕೊಂಡ ಕೂಡಲೇ ಆತನಿಗೆ ಕರೆಯನ್ನ ಮಾಡಿ ಈ ರೀತಿ ಕಿಡ್ನಾಪ್ ಆಗಿದೆ, ಕಾರ್ನಲ್ಲಿರುವಂತಹ ಯುವತಿಯನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಕೂಡಲೇ ಚಾಲಕ ಕೂಡ ಸ್ವಲ್ಪ ಗಾಬರಿ ಆಗ್ತಾನೆ. ಯಾಕಂದ್ರೆ ತಾನು ಹೋಗ್ತಿರುವಂತಹ ಕಾರ್ನಲ್ಲಿ ಕಿಡ್ನಾಪ್ ಕೂಡ ಆಗಿದೆ ಅಂದ ತಕ್ಷಣ ಆತ ಕೂಡ ಗಾಬರಿಯಾಗಿ ಆ ಯುವತಿಯನ್ನ ರಕ್ಷಣೆ ಕೂಡ ಮಾಡೋದಕ್ಕೆ ಮುಂದಾಗಿರ್ತಾನೆ. ಆದ್ರೆ ಅಷ್ಟರಲ್ಲಿ ನಾಗೇಂದ್ರ ಏನಿದ್ರೆ ಈತ ರಮ್ಯಾ ಮೇಲೆ ಒಂದು ಚಾಕುವಿನಿಂದ 2-3 ಬಾರಿ ಇರಿದು ಒಂದು ಕೊಲೆ ಮಾಡೋದಕ್ಕೆ ಕೂಡ ಒಂದು ಪ್ರಯತ್ನ ಕೂಡ ಪಟ್ಟಿರೋದು. ಈ ಸಂದರ್ಭದಲ್ಲಿ ಅವನು ಮೂವರು ಕೂಡ ಕಾರ್ನಲ್ಲಿ ಇರಬೇಕಾದ್ರೆ ಒಂದು ನಾಡ ಬಾಂಬನ್ನು ಕೂಡ ಸ್ಫೋಟಿಸೋದಕ್ಕೆ ಪ್ರಯತ್ನ ಕೂಡ ಪಡ್ತಾ ಇರ್ತಾನೆ. ಅಷ್ಟರಲ್ಲಿ ನಡು ರಸ್ತೆಯಲ್ಲಿ ಕಾರನ್ನ ನಿಲ್ಲಿಸಿದಂತ ಚಾಲಕ ಆ ಯುವತಿಯನ್ನ ಅಲ್ಲಿಂದ ಏನು ಕಾರಿನಿಂದ ಹೇಳ್ಕೊಂಡು ಹೊರಗಡೆ ಬರ್ತಾನೆ. ಹೊರಗಡೆ ಬಂದ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರು ಕೂಡ ಸ್ಫೋಟ ಆಗಿರೋದು. ಸದ್ಯ ಈ ಒಂದು ಮಾಹಿತಿ ಏನು ಪೊಲೀಸರ ಸಮಯ ಪ್ರಜ್ಞೆಯಿಂದ ಚಾಲಕ ಮತ್ತೆ ರಮ್ಯಾ ಇಬ್ಬರು ಜೀವ ಕೂಡ ಉಳಿದಿರೋದು. ಹಾಗೂ ಚಾಲಕ ಕೂಡ ಅಲ್ಲಿ ಸ್ವಲ್ಪ ಧೈರ್ಯವನ್ನ ಮೆರೆದಿದ್ದಾನೆ. ಯಾಕಂದ್ರೆ ಈ ಒಂದು ಘಟನೆ ಕಾರ್ನಲ್ಲಿ
ಮೇಲೆ ಅಲ್ಲೇ ನಡೀತಾ ಇದ್ರು ಕೂಡ ಮತ್ತೆ ನಾಡಬಾಂಬ್ ಇದ್ರು ಕೂಡ ಆತ ಒಂದು ಧೈರ್ಯದಿಂದ ಆ ಯುವತಿಯನ್ನು ರಕ್ಷಣೆ ಮಾಡಿ ಹೊರಗಡೆ ಕೂಡ ಕರ್ಕೊಂಡು ಬಂದಿರೋದು. ಸದ್ಯ ಈಗಾಗಲೇ ಯುವತಿಗೆ ಒಂದು ತುಮಕೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಕೊಡಲಾಗ್ತಿದೆ. ಈಗ ಆಕೆ ಕೂಡ ಚೇತರಿಸಿಕೊಂಡಿರೋದ್ರಿಂದ ಇವತ್ತು ಆಕೆ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡೋದಕ್ಕೆ ಈಗ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಏನು ನಾಗೇಂದ್ರ ಮತ್ತೆ ರಮ್ಯಾ ಇಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ರು ಅನ್ನೋದು ವಿಚಾರ ಕೂಡ ಗೊತ್ತಿದೆ. ಮತ್ತೆ ನಿನ್ನೆ ಬೆಳಿಗ್ಗೆ ಆಕೆಯನ್ನ ಜಯನಗರದ ಒಂದು ಬೈರಸಂದ್ರ ಮನೆಯಿಂದ ಒಂದು ಕಿಡ್ನಾಪ್ ಕೂಡ ಮಾಡಿರೋದು. ಅದರಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆ ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡ್ತಾರೆ. ಮತ್ತೆ ನಾಗೇಂದ್ರ ಯಾವ ರೀತಿ ಪರಿಚಯ ಆಗಿದ್ದ, ಮತ್ತೆ ನಿನ್ನೆ ಎಷ್ಟೊತ್ತಿಗೆ ಮನೆಗೆ ಬಂದಿದ್ದ, ಮತ್ತೆ ಏನ್ ಹೇಳಿ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದ ಅನ್ನೋದ್ರ ವಿಚಾರ ಕೂಡ ಏನು ಮಾಹಿತಿಯನ್ನ ಪಡ್ಕೊಳ್ತಾರೆ. ನಂತರ ಕಾರ್ನಲ್ಲಿ ಆದಂತ ಗಲಾಟೆ ಇರ್ಬೋದು, ಮತ್ತೆ ಆತ ಏನಾದ್ರು ಬಾಂಬ್ ಸ್ಫೋಟ ಮಾಡೋದಕ್ಕೆ ಏನಾದ್ರು ಪ್ರಯತ್ನ ಪಟ್ಟಿದ್ದ ಆ ಒಂದು ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಆಕೆಯ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಳ್ತಾರೆ. ಅರುಣ್, ಓಕೆ, ಥ್ಯಾಂಕ್ ಯು ಮುನಿರಾಜು, ದರ್ಶನಾಯಕ್ ಎಲ್ಲ ಡೀಟೇಲ್ಸ್ಗೆ. ಮುಂದಿನ ಸುದ್ದಿ ನೋಡೋಣ.